ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಯುವ ಪ್ರಪಂಚನ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಚಾನಲಲ್ಲಿ ಕಂಪ್ಲೀಟಾಗಿ ನಿಮಗೆ ಪೆಟ್ಸ್ ಬಗ್ಗೆನೇ ತಿಳಿಸ್ತೀನಿ. ಆದಷ್ಟು ನಿಮಗೆ ಯಾವ ಥರ ಮನೇಲಿದ್ದರೆ ಯಾವ ಥರ ಸಾಕ್ಬೋದು, ಯಾವ ಥರ ನೋಡ್ಕೊಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀವು ಮನೆ ಮದ್ದನ್ನು ಯಾವ ಥರ ಕೊಡ್ಬೋದು ಅಂತ ಈ ಚಾನಲಲ್ಲಿ ನೋಡ್ಕೊಂಬರ್ತಿರ್ತೀರಾ. ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಕ್ಯಾಟ್ಸ್ದಾಗಿತ್ತು. ಪರ್ಷಿಯನ್ ಕ್ಯಾಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ತುಂಬ ಜನ ಕಮೆಂಟಲ್ಲಿ ಕೂಡ ಮಾಡ್ತಿದ್ರಿ, ಮೆಸೇಜಲ್ಲಿ ಮಾಡ್ತಿದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ. ಇವತ್ತು ಆ ಕಾಲ ಬಂದೈತೆ. ಅಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಕ್ಯಾಟ್ ವೀಡಿಯೋಸ್ ಮಾಡಿ, ಒಂದೂವರೆ ತಿಂಗಳಾಗಿತ್ತು. ಏನಕ್ಕೆ ಅಂತ ನಿಮಗೆ ಈ ವಿಡಿಯೋ ಫುಲ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ. ವಾರಕ್ಕೆ ಒಂದು ವೀಡಿಯೋ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಬಂದೇ ಬರುತ್ತೆ. ನೀವು ಖುಷಿ ಪಡ್ತೀರಾ, ಆ ಥರನೇ ಕಂಟೆಂಟ್ ಇರುತ್ತೆ. ಬನ್ನಿ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಕ್ಕಿನ ಬಗ್ಗೆ ನೋಡೋದ. ಫಸ್ಟು ನಮ್ಮ ಡಾಲಿ, ಇವಳೇ ಕಾರಣ ನಮಗೆ. ಇವಳಿಂದನೇ ನಾವು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದೂವರೆ ತಿಂಗಳಿಂದ. ಅದು ಹಾಯೇನಮ್ಮ. ಇವಳು ನಿಮ್ಗೆಲ್ಲರಿಗೂ ಗೊತ್ತು, ಅಮ್ಮ ಆಗೋಳೀಗ ಒಂದು ತಿಂಗಳ ಮೇಲೆ 5 ದಿನನೋ 6 ದಿನನೋ ಆಯಿತು ಟೋಟಲು. ಇಲ್ಲಿ ನೀವು ನೋಡ್ಬೋದು ಪ್ರೋಜೆನಿಸ್ಗಳು ಇದ್ರದ್ದು. ಇಲ್ಲಿ ನೋಡಿ, ಅಪ್ಪ ಬಗೀರ, ಅಮ್ಮ ಡಾಲಿ. ಈಗ ಯಾವ ಥರ ಲೆಕ್ಕ ನೋಡಿದ್ದು. ಹಿಮಾಲಯನ್ ಕ್ಯಾಟ್ ಬಂದೈತೆ, ಇದು ಹೋಗಲಿ ಸರಿ, ಅದಾಯಿತು. ಈಗ ನೋಡ್ಬೋದು ನೀವು ಕಂಪ್ಲೀಟ್ಲಿ ಸಿಮ್ರಾನು ಸಖತ್ ಹೈಪರ್ ಆ್ಯಕ್ಟಿವ್. ಒಂದು ಸುಮ್ಮನೆ ಇರಲ್ಲ, 6ಕ್ಕೆ 6 ಕೂಡ ಸಖತ್ ಹೈಪರ್ ಆ್ಯಕ್ಟಿವು. ನೋಡಿಲಿ ಯಾವ ಥರ ಐತೆ, ಫುಲ್ಲು ಪಂಚ್ ಫೇಸು. ನೆಕ್ಸ್ಟು ಜಿಂಜರ್ ಕಲರಲ್ಲೇ 3 ಕಲರ್ ಐತೆ ಈಗ ನಮ್ಮ ಹತ್ರ. ನೋಡಿ, ಜಿಂಜರ್ ಕಲರು ಆವಾಗಲೇ ಒಂದು ತೋರಿಸಿದೊಂದು, ಇವೆರಡೊಂದು. ಇದು 3 ಡಿಫ್ರೆಂಟೇ. ಒಂದು ಎಕ್ಸ್ಟ್ರೀಮ್ ಪಂಚು, ಒಂದು ಪಂಚು, ಇನ್ನೊಂದು ಲಯನ್ ಫೇಸು. 3 ಈ ಥರ ಐತೆ. ಇನ್ನು ಫಸ್ಟ್ನೇ ನೀವು ಹಿಮಾಲಯನ್ ಕ್ಯಾಟ್ ನೋಡಿದ್ರಿ, ಇನ್ನು 3 ಜಿಂಜರು, ಇನ್ನು ಇವೆರಡು ನಮ್ಮ ಬಜ್ಜಿ ಥರ. ನೋಡಿ, ಇದನ್ನು ನಾನು ಯಾರಿಗೂ ಕೊಡೋಲ್ಲ, ಇದು ನಾನೇ ಮಡಿಕೊಂತೀನಿ. ಇದೊಂಥರ ಡಿಫ್ರೆಂಟಾಗಿ ಬಂದೈತೆ. ಮತ್ತು ಇದನ್ನು ಮತ್ತು ನಾನು ಹಿಮಾಲಯನ್ ಕ್ಯಾಟ್ ಯಾರಿಗೂ ಕೊಡೋಕ್ಕೋಗಲ್ಲ. ನೋಡಿ, ಇವನೋನಲ್ಲ, ಈ ವಯಸ್ಸಲ್ಲೇ ಈ ಕೇಜಲ್ಲಿ ಬಿಟ್ಟಿದ್ದೀವಿ ನಾವು. ಆ ಒಳಗಡೆ ಇರೋದಕ್ಕೆ ಈ ವಯಸ್ಸಲ್ಲಿ ಆಗಲಿ ಎದ್ದು ಓಡ್ ಬರ್ತಾ ಇರ್ತಾನೆ, 5 ನಿಮಿಷ ಕುಂತ್ಕೊಳಲ್ಲ. ನೋಡಿದ್ರಲ್ಲ ನೀವೆಲ್ಲ ಯಾವ ಥರ ಪ್ರೋಜೆನಿಸ್ ಇದೆ ನಮ್ಮ ಡಾಲಿದು ಅಂತ. ಅದರಲ್ಲಿ 2 ಕ್ಯಾಟ್ಸ್ ನಾನು ಮಡಿಕೊತೀನಿ ಅಂತಂದೆ. ಯಾವುದಾದ್ರು ಅಂತಂದರೆ ಹಿಮಾಲಯನ್ ಕ್ಯಾಟ್ ಒಂದು, ಮತ್ತು ಈಗ ಲಾಸ್ಟ್ ತೋರಿಸಿದೊಂದು. ಅದಕ್ಕೆ ಏನು ಹೆಸರಿಡಬೇಕು ಅಂತ ಕಮೆಂಟ್ ಮಾಡಿ. ಹೆಸರು ನೋಡೋಣ ಡಿಫ್ರೆಂಟಾಗಿ ಯಾವ ಥರ ಬರುತ್ತೆ ಅಂತ. ನನಗೂ 1-2 ಹೆಸರಿದೆ, ನೋಡೋಣ ಆ ಹೆಸರು ಬೆಸ್ಟಾ ಈ ಹೆಸರು ಬೆಸ್ಟಾ ಅಂತ ಅಂದ್ಬಿಟ್ಟು ಇಡ್ತೀನಿ. ನೀವೇನಾದರೂ ಬೆಕ್ನ ಸಾಕೋಕ್ಕೆ ನೋಡ್ತಾ ಇದ್ದರೆ ಯಾವೆಲ್ಲ ಅಡ್ವಾಂಟೇಜಸ್ ಇದೆ, ಯಾವೆಲ್ಲ ಡಿಸಡ್ವಾಂಟೇಜಸ್ ಇದೆ, ಮತ್ತು ಎಷ್ಟು ಖರ್ಚಾಗ್ಬೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಈಗ ನಂದು ಮೇಯ್ನಾಗಿ ಇವಾಗ ನನ್ನ ಹತ್ರ ಇರೋದು ಮನೇಲಿ ಇಲ್ಲಿ ಮೇಲೆ 11 ಬೆಕ್ಕೈತೆ, ಕೆಳಗಡೆ ಇನ್ನೊಂದು ಐತೆ, 11, 12 ಆಯ್ತು ನಮ್ಮ ಹತ್ರ. ಈಗ ನಮಗೆ ಮೇಯ್ನ್ ಬೇಕಾಗೋದು ಫುಡ್ಡು. ಈ ಪರ್ಷಿಯನ್ ಕ್ಯಾಟ್ಗಳಿಗೆ ಫುಡ್ಡು ಮುಖ್ಯ. ಈ ಪರ್ಷಿಯನ್ ಕ್ಯಾಟ್ಗೆ ಮಿಯೋ ಫುಡ್ನ ನಾನು 20 kg ತಂದರೆ 1 ತಿಂಗಳು, ಇಲ್ಲಾಂದರೆ ಮ್ಯಾಕ್ಸಿಮಮ್ 25 ದಿನ ನನಗೆ ಬರುತ್ತೆ. ನೋಡಿದ್ರಲ್ಲ, ಇದು ಮೇಯ್ನು. ಸೆಕೆಂಡ್ ಮೋಸ್ಟ್ ಅಂದರೆ ಇದಕ್ಕಿಂತ ಪ್ರಿಯಾರಿಟಿ ಇನ್ನೊಂದು ಐತೆ, ಲಿಟರ್ ಸ್ಯಾಂಡು. ಅದು ಯಾವ ಥರ ಇರುತ್ತೆ ಅಂತ ನಿಮಗೆ ಗೊತ್ತು. ನೋಡಿ, ಇದು ಲಿಟರ್ ಸ್ಯಾಂಡು. ಇದು ಯಾವ ಥರ ಬರುತ್ತೆ ಅಂತಂದರೆ ಈ ಥರ ಮೂಟೆಯಲ್ಲಿ ಬರುತ್ತೆ. ಇದು 25 kg ಇದು ಮಣ್ಣು. ಇದು ನಾರ್ಮಲ್ ಮಣ್ಣು ಅಂತಲ್ಲ, ಎಲ್ಲರೂ ಅನ್ಕೊತಿರ್ತೀರ ಬಕೆಟಲ್ಲಿ ಮಣ್ಣು ಹಾಕ್ಬಿಟ್ರೆ ಆಗುತ್ತೆ ಅಂತ. ಆ ಥರ ಏನಾದರೂ ಮಾಡಿದ್ರೆ ಕಂಪ್ಲೀಟ್ಲಿ ಫಂಗಲ್ ಇನ್ಫೆಕ್ಷನ್ ಬಂದು ಕೊನೆ ತನಕ ಏನು ಮಾಡಿದ್ರು ಹೋಗಲ್ಲ. ಯಾವ ಡಾಕ್ಟ್ರಿಗೆ ತೋರಿಸ್ತೀನಿ ಅಂದರೂ ಕಡಿಮೆ ಆಗೋಲ್ಲ. ಈಗ ನೀವು ಒಂದು ಬೆಕ್ಕು ತಗೊಂಡಿರ್ತೀರಾ ಅಂತಂದರೆ, ಈಗ ಕೂದಲು ಉದುರೋದ್ರು ಸರ್ವೇ ಸಾಮಾನ್ಯ. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಈ ಥರ ಒಮೆಗಾ 3 ಮತ್ತು ಒಮೆಗಾ 6 ರಿಚ್ ಇರೋಂಥ ಆಯಿಲ್ಸ್ಗಳು ಬರ್ತವೆ. ಇದೇ ತಗೊಬೇಕು ಅಂತ ಏನಿಲ್ಲ. ಇದು ನಾನು ನಾನು ಕೂಡ ಡಿಫ್ರೆಂಟ್ ಆಗ್ತಾ ಇರ್ತೀನಿ. ಒಮೆಗಾ 3 ರಿಚ್ ಇರೋಂಥದ್ದು, ಅದರಲ್ಲೂ EPA ಮತ್ತು DHA ಅನ್ನೋದು ನೀವು ಕಂಪ್ಲೀಟಾಗಿ ನೋಡಿ ತೊಗೊಬೇಕು. ಇದು EPA ಮತ್ತು DHA ಹೆಂಗೆ ಕಂಡುಹಿಡಿಯೋದು ಅಂತ ನೀವು ಕೇಳೋದಾದರೆ, ಇಲ್ಲಿ ನೋಡ್ಬೋದು. ಇಲ್ಲಿ EPA ಮತ್ತು EHA ಅಂತ ಐತೆ ಒಂದು, ಇನ್ನೊಂದು DHA ಅಂತ ಒಂದು ಐತೆ. ಇದರಲ್ಲಿ EHA ಅನ್ನೋದು ಎಷ್ಟೈತೆ ಅಂತ ನಾವು ನೋಡೋದಾದರೆ 33 mg ಐತೆ. ನೆಕ್ಸ್ಟ್ ಬಂದು 22 mg ಐತೆ. ಇದರಲ್ಲಿ ಒಮೆಗಾ 6 ನೋಡೋದಾದರೆ ನಾವು 3000 mg ಐತೆ. ಒಮೆಗಾ 3 ಬಂದು 300 mg ಐತೆ. ನಮಗೆ ಇಲ್ಲಿ ಜಾಸ್ತಿ ಯೂಸ್ ಆಗೋವಂಥದ್ದು ಒಮೆಗಾ 3. ನೀವು ಒಮೆಗಾ 3ನ ಜಾಸ್ತಿ ಇರೋಂಥದ್ದು ತೊಗೊಳ್ಳಿ ಮೇಯ್ನು. ಇನ್ನೊಂದು ಕಂಪೇರ್ ಮಾಡಿ ನೋಡ್ತೀರಾ ಅಂತಂದರೆ ನೀವು, ನನ್ನ ಹತ್ರ ಇನ್ನೊಂದಿದೆ, ಇಲ್ಲೇ ಐತೆ ಇನ್ನೊಂದು, ಯಾಫಾ ಗೋಲ್ಡ್ ಕೋಟ್ ಅಂತ. ಇದರಲ್ಲಿ ನಾವು ನೋಡೋದಾದರೆ ಒಮೆಗಾ 3 ಬಂದು 550 ಐತೆ. ನೋಡಿ ಇಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೆಕ್ಸ್ಟು ಒಂದು ಬೆಕ್ಕು ಆಗಿರಲಿ ನಾಯಿ ಆಗಿರಲಿ ಮೇಯ್ನ್ ಬೇಕಾಗೋಂಥದ್ದು ಕ್ಯಾಲ್ಶಿಯಮು, ಮಲ್ಟಿವಿಟಮಿನ್ನು. ಇವು ನಿಮ್ಮ ಮನೆಗಿದ್ದರೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇದ್ದಂಗೆ, ನೀವು ಹೆಚ್ಚಿಸ್ದಂಗೆ ಆ್ಯಂಟಿಬಾಡೀಸ್ಗಳನ್ನ.
ಯಾವ ಥರ ಅಂತ ಹೇಳ್ತೀನಿ. ಇದು ಕ್ಯಾಲ್ಸಿಯಂ ಬಂದು ಮೂಳೆನ ಸ್ಟ್ರಾಂಗ್ ಮಾಡೋದಕ್ಕೆ ಮತ್ತು ಮೆಂಟಲ್ ಹೆಲ್ತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇದು ಯಾವುದು ನಿಮ್ಮದು ಚಪ್ಪಲಿ ಕಡಿಯೋದಾಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕು ಏನೇನೋ ಕಡಿಯೋದಾಗಿರ್ಬೋದು ಎಲ್ಲ ಸ್ಟಾಪ್ ಆಗುತ್ತೆ ಇದರಲ್ಲಿ. ಇದು ನಾನು ಯಾವಾಗಲೂ ತೊಗೊಳೋದು ಅಷ್ಟೊಪ್ಪೆಟ್ಟು. ಮತ್ತು ನೆಕ್ಸ್ಟು ಮಲ್ಟಿವಿಟಮಿನ್ ಬಂದು ಪೆಟಪ್ ಪ್ರೋ. ಇದರಲ್ಲಿ ಕಂಪ್ಲೀಟ್ಲಿ ಮಲ್ಟಿವಿಟಮಿನ್ಸು, ಮಲ್ಟಿಮಿನರಲ್ಸು, ಅಮೈನೋ ಆಸಿಡ್ಸು ಇದು 3 ಇರುತ್ತೆ ಇದರಲ್ಲಿ. ಇದು ಓಪನ್ಡು. ಇದೆಲ್ಲ ಹೊಸದು ಈಗ ತಂದಿರೋದು. ಏನಕ್ಕೆ ಹೊಸ್ದಾಗಿ ತಂದು ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತೀರಾ, ಎಲ್ಲ ನಮ್ಮ ಹತ್ರ ಸ್ಟಾಕ್ ಹಳೆವೇ. ಇವತ್ತು ಈ ತಿಂಗಳಿಗೆ ನಾವು ತಂದಿರೋಂಥದ್ದು ಬಿಲ್ ನೋಡ್ಬೋದು. ಒಂದು ಬೇರೆ ಸೆಟ್ಟು, ಇದು 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 ಬೇರೆ ಸೆಟ್ಟು. ಇನ್ನಿಷ್ಟು ಮತ್ತು ಮಿಯೋ ಫುಡ್ಡು ಒಂದು ಕ್ಯಾಟ್ ಲೀಟರ್ ನೀವೇನು ನೋಡ್ತಿದ್ದೀರಾ. ಇಷ್ಟಕ್ಕೆ ಇದು 7250 ಆಯಿತು ಒಂದು ಸೆಟ್ಟು. ಇನ್ನೊಂದು ಸೆಟ್ಟಿಗೆ 2250 ಆಯಿತು. ಇದು ನಾನು ತರೋದು ಹೋಲ್ಸೇಲ್ ಅಂಗಡೀಲಿ, ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ 2000 ಬಂದು ಆಫರ್ ಕೊಟ್ಟಿದ್ರು. 2000 ಆಫರ್ ಕೊಟ್ಟರು ಹೋಲ್ಸೇಲ್ ಅಂಗಡೀಲಿ. ಅದೇ ನೀವು ನಾರ್ಮಲ್ ಅಂಗಡಿಗೆ ತಂದಿಕ್ಕೆ ನಾನು ಇಷ್ಟಕ್ಕೆ 2000 ಆಯಿತು ಒಂದು 4 ಪ್ರಾಡಕ್ಟ್ಗೆ. ಈಗ ನೆಕ್ಸ್ಟು ನೋಡೋದಾದ್ರೆ ನಮಗೆ ಬೇಕಾಗಂಥದ್ದು ಲೀವ್ 52. ಈ ಲೀವ್ 52 ಅಂತಂದಾಗ ಇದು ಪ್ಯಾನ್ಕ್ರಿಯಾಸ್ ಮತ್ತು ಲಿವರ್ದು ಏನೇ ಪ್ರಾಬ್ಲಮ್ ಇದ್ದರೂ ಇದು ಅತ್ಯವಶ್ಯಕ. ಯಾವುದು ಅಂತಂದರೆ ನಾಯಿಗೆ ಬೇಕಿಗೆ ಡೈಲಿ ಹಾಕಲೇಬೇಕು ಇದನ್ನು. ಸ್ಮಾಲ್ ಬ್ರೀಡ್ ಆದರೆ 2.5 ml, ಲಾರ್ಜ್ ಬ್ರೀಡ್ ಆದರೆ 5 ml ಹಾಕಲೇಬೇಕು ಡೈಲಿ. ಇದನ್ನು ಹಾಕಿದ್ರೆ ಊಟನೂ ಕೂಡ ಚೆನ್ನಾಗಿ ಮಾಡ್ತವೆ. ಒಂದು 216 215 ಆಯ್ತದು ನಮಗೆ. ನೆಕ್ಸ್ಟು ನಮ್ಮ ಚಾರುಗೆ ಮೇಜರಾಗಿ ಒಂದು ಇದಾಗ್ಬಿಟ್ಟಿದೆ ಪ್ರಾಬ್ಲಮ್ಮು. ಅವಳಿಗೇನಾಗೈತೆ ಅಂತಂದರೆ ಬೋನ್ಸು ಒಂದು ಸ್ವಲ್ಪ ಫ್ರ್ಯಾಕ್ಚರ್ ಆದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ಇದು ಫ್ಲೆಕ್ಸಿ ಅಂತ ಮಾತ್ರ, ಇದು ತುಂಬ ಕಾಸ್ಟ್ಲಿ, ಬಟ್ ಕ್ಯೂರ್ ಆಗೇ ಆಗುತ್ತಂತೆ. ನೋಡೋಣ ಅಂತ ತೊಗೊಂಬಂದಿದ್ದೀನಿ ಇದನ್ನು. ಮತ್ತು ನೆಕ್ಸ್ಟ್ ನೋಡೋದಾದರೆ ನಾವು ನಮ್ಮ ಬೆಕ್ಕಿಗೆ ಆಟ ಸಾಮಾನುಗಳು ಇವು ನೋಡ್ಬೋದು, ಸಣ್ಣ ಸಣ್ಣ ಇಲಿಗಳು ಪಿಂಕಿ ಥರ. ನೆಕ್ಸ್ಟು ಇನ್ನೆಲ್ಲ ನಾಯಿದ್ದೇನೆ. ನಿಮ್ಗೆ ಈ ವಿಡಿಯೋದಲ್ಲಿ ಏನು ಯೂಸ್ ಆಗೋಂಥದ್ದಲ್ಲ. ಇದು ನೀವೇನೇನು ನೋಡಿದ್ದೀರಾ, ಇದು ಕ್ಯಾಟ್ ಸಾಕಿದರೆ ಇದು ನಿಮ್ಮ ಮನೇಲಿ ಸ್ಮಾಲ್ ಕ್ವಾಂಟಿಟಿಲಿ ಇದ್ದೇ ಇರಬೇಕು. 1-2 ಆದರೆ, ಒಂದು 5-6 ಆದರೆ ಈ ಥರ ನೀವು ನಿಮಗೆ ಗೊತ್ತಾಗ್ಬಿಡುತ್ತೆ. ಎಕ್ಸ್ಪೀರಿಯೆನ್ಸ್ ಆದಮೇಲೆ ನೀವೇ ತರ್ತಿರ್ತೀರ. ನೆಕ್ಸ್ಟು ನಮ್ಮ ಮಕ್ಳುಗಳಿಗೆ ಅಂದರೆ ಈ ಬೆಳೀತಿರೋ ಮಕ್ಳಿಗೆ ಏನಂತಂದರೆ ಮಿಯೋ ಪರ್ಷಿಯನ್ ಅಂತ ತಂದಿದ್ದೀನಿ. ಇದು ಚಿಕ್ಕದು ಕಿಟನ್ಸ್ದು. ಇದೊಂದು ಕೇಳಿ ತಂದಿದ್ದೀನಿ. ಇನ್ನೂ ಈಗಲೇ ತಿನ್ನೋಕ್ಕಾಗಲ್ಲ ಅವಕ್ಕೆ. ಇನ್ನೂ ಏನು ಕೊಡ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ಅವ್ರ ಅಮ್ಮ ಹಾಲು ಬಿಟ್ಟರೆ ನೆಕ್ಸ್ಟ್ ಕೊಡ್ತಾ ಇರೋದು ನಾವು ಇದು KMR ಅಂತ ಮಿಲ್ಕ್ ರಿಪ್ರೆಸರ್. ಇದು ಇರಲೇಬೇಕು ಯಾರ ಮನೇಲಾದರೂ ಅಷ್ಟೇ, ಬೆಕ್ಕಿಗಾದರೂ ಆಗಲಿ ನಾಯಿಗಾದರೂ ಆಗಲಿ ಇದು ಇರಲೇಬೇಕು KMR. ಇನ್ನೊಂದು ಮೊದಲೇ ನಾನು ಅದನ್ನು ಮಿಯೋ ಪರ್ಷಿಯನ್ ಅನ್ನೋದನ್ನ ಮೊದಲೇ ತಂದಿಕ್ಕಿದ್ದೆ. ಏನಾಗೈತೆ ಅಂತ ನೀವು ನೋಡ್ರಿ, ತೋರಿಸ್ತೀನಿ ನೀಟಾಗೆ. ನಾನೇನು ಮಾಡಿದ್ದೆ, ಹಿಂಗೆ ಅಂಗಡಿಯಿಂದ ತಂದಾಗ ಹಿಂಗೆ ಕಟ್ಟಿಕ್ಕಿದೆ. ಮಕ್ಕಳು ದೊಡ್ಡವಾಗ್ಲಿ ಕೊಡೋಣ ಅಂತ. ಇಲ್ಲಿ ನೋಡ್ಬೋದು ಏನಾಗೈತೆ ಕತೆ ಅಂತ. ಜೂಲ್ ಎದ್ದೋಗೈತೆ ಫುಲ್ಲು. ಕಡ್ದು ನೀಟಾಗಿ ಉತ್ತರಿಸ್ಬಿಟ್ಟವೆ ಒಳಗಡೆ ಬಂದು. ನೋಡ್ತಾಯಿದ್ದೀರಾ ನೀವೇನೆ. ಇದಾದ್ಮೇಲೆ ನೆಕ್ಸ್ಟು ನಮ್ಮ ಊರು ನೋಡಿ ಸಾಹೇಬ್ರು ಹೆಂಗೆ ಮಲ್ಕೊಂಡವ್ರೆ. ಬಂದು ಆರಾಮಾಗೆ ಡೌನ್ ಮಾಡ್ಕೊಂಡು ಮಲ್ಕೊಂಡವನೆ ಒಳಗಡೆ. ಹಸ್ಕಿ ಜಾತಿಲೇ ನಾನು ನೋಡಿರೋಂಥದ್ದು ಅದು ಬೆಕ್ ಜೊತೆ ಆರಾಮಾಗೈತೆ ಅಂತಂದರೆ ಇವನು ರಿಚಿ ಒಬ್ಬನೇ. ಬೇರೆ ಎಲ್ಲದು ಹಸ್ಕಿನೂ ಬೇಟೆ ಆಡೋಕ್ಕೆ ಅಂತ ನೋಡಿರ್ತವೆ. ನಮ್ಮವು 4 ಬೆಕ್ಕು ಸತ್ತೋಗೋಯ್ತು ಅಂತ ನಿಮಗೂ ಗೊತ್ತು. ಅವೆಲ್ಲ ಆಚೆ ಕಡೆ ಸಾಯಿಸಿರೋವು. ಆದರೆ ಇವನು ಒಂದು ಸ್ವಲ್ಪ ಡಿಫ್ರೆಂಟು, ಏನೂ ಮಾಡ್ತಿಲ್ಲ ಪಾಪ. ಚಿಕ್ಕ ವಯಸ್ಸಿಂದ ನೋಡ್ತಿರೋದಕ್ಕೇನೋ. ಆದರೆ ದೊಡ್ಡವನಾದರೆ ಹೆಂಗಾಗ್ತಾನೋ ಗೊತ್ತಿಲ್ಲ ನನಗಂತೂ. ಈಗ ನೆಕ್ಸ್ಟು ನಮ್ಮದು ಮಿಕ್ಕಿದ ಬೆಕ್ಕೆಲ್ಲ ಎಲ್ಲೋಯ್ತು ಅಂತ ನೀವು ಕೇಳ್ಬೋದು. ಡಾಲಿ ಒಂದೇ ಕಾಣಿಸ್ತಿರೋದು ನಿಮಗೆ. ನಮ್ಮ ಮಕ್ಕಳು 6 ಜನ ಕಾಣಿಸ್ತವ್ರೆ. ಮಿಕ್ಕಿದವ್ರು ಎಲ್ಲೋದ್ರು ಅಂತ ಕೇಳ್ಬೋದು. ಕಂಪ್ಲೀಟ್ಲಿ ಹೌಸ್ ಕ್ವಾರಂಟೈನ್ ಮಾಡಿದ್ದೀವಿ ನೋಡಿ. ಬಗೀರ ಇಲ್ಲೇ ನಿಂತವನೆ, 7 ಸಿಮ್ರಾನು. ಬನ್ನಿ ತೋರಿಸ್ತೀನಿ ನಿಮಗೆ ಒಂದೊಂದನ್ನು. ಫಸ್ಟು ಲಾಕ್ ಹಾಕೊಂಡ್ಬಿಡ್ಬೇಕು, ಯಾಕಂದರೆ ಎಲ್ಲ ಇಲ್ಲಿರೋರು ಒಂದು ಸ್ವಲ್ಪ ಜನ ಕ್ರಿಮಿನಲ್ಗಳು, ಅದಕ್ಕೆ ಲಾಕ್ ಹಾಕೊಂಡ್ಲೇಬೇಕು. ಇವಳು ನೋಡ್ಬೋದು, ಇವಳು ಕರ್ಕಿ ಪ್ರೆಗ್ನೆಂಟ್, ಈಗ ಅಕ್ಕ ಈ ವಯಸ್ಸಿಗೆ. ಇವಳು ಕಂಪ್ಲೀಟ್ಲಿ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಇದ್ಲಿ ಇವಳು ಅಂತ. ಈ ವಿಡಿಯೋದಲ್ಲಿ ನೋಡಿ ಕಂಪ್ಲೀಟ್ಲಿ ಝೆಡ್ ಬ್ಲ್ಯಾಕ್, ಅದರಲ್ಲೂ ಫುಲ್ಲು ನೋಡಿ ಫ್ಲೋಫಿ ಸೂಪರ್ ಹುಳ್ಳಿಕೋಟ್ ಹಸ್ಕಿ ಥರ ಆಗ್ಬಿಟ್ಟವಳೆ. ಒಂಥರ ಖುಷಿ ನೋಡೋಕ್ಕೆ. ನೆಕ್ಸ್ಟು ನಮ್ಮ ಮನೇಲಿ ಏನಾದರೂ ಮರಿ ಹಾಕಿದ್ರೆ ತಾಯಿ ದುರ್ಗಮ್ಮ, ಇವಳೇ ದುರ್ಗಿ, ಇವಳೇ ಮರಿ ಹಾಕೋದು. ನೆಕ್ಸ್ಟು ಫುಲ್ಲು ಎಲ್ಲಂಗೆ ಆಗ್ಬಿಟ್ಟವ್ರೆ. ಎಲ್ಲ ಚಿಕ್ಕದವ್ರು ಇದ್ದರು ಲಾಸ್ಟ್ ವೀಡಿಯೋ ಮಾಡಿದಾಗ. ಆಗಲೇ ನೋಡ್ಬೋದು ನೀವು ಯಾವ ಥರ ಆಗೋರೆ ಅಂತ. ಎಲ್ಲ 11 ತಿಂಗಳು 12 ತಿಂಗಳು ಆಯ್ತು ಆಗಲೇ. ಇವನು ನಮ್ಮ ಬಜ್ಜಿ, ನಮ್ಮ ಮನೆ ಹೀರೋ ಅಂತ ತೋರಿಸಿದ್ನಲ್ಲ ಇವನು ನೋಡಿ. ಮೊನ್ನೆ ಹಾಯ್ ಮೇಡಮ್ಮ, ಹಾಯ್ ನನ್ನ ಮಗಳನ್ನ ತೋರಿಸ್ತೀನಿ ಅಂದರೆ ಈ ವಿಡಿಯೋ ಕಂಪ್ಲೀಟೇ ಆಗೋಲ್ಲ. ನೋಡಿ ನನ್ನ ಮಗಳು, ಇರೇ ನೋಡಿ ಹಂಗೋಳೆ. ಯಾರು ದೃಷ್ಟಿ ಹಾಕ್ಬೇಡಿ ಮೇಲೆ.
ನೆಕ್ಸ್ಟು ಸಿಮ್ರಾನು ಇಲ್ಲೇ ಅವಳೆ. ನೆಕ್ಸ್ಟು ಬಗೀರಾ, ಇವನೇ ಡಾಲಿ ಗಂಡ, ಮತ್ತು ಆ ಮಕ್ಳುಗಳಿಗೆಲ್ಲ ಅಪ್ಪ. ಇವನೊಬ್ಬ ಇಬ್ಬರು ಕಾರಣ, ಇವರಿಬ್ಬರೇ. ಅದಕ್ಕೆ ಕಾಂಬಿನೇಷನ್ ಆ ಥರ ಬಂದಿರೋಂಥದ್ದು. ನೆಕ್ಸ್ಟ್ ನೀವೇನು ನೋಡ್ತಿದ್ದೀರಾ, ಇನ್ನು ಮಿಕ್ಕಿದವೇನಾಯಿತು ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಕೆಳಗಡೆ 2 ಐತಿ. ಇಲ್ಲಿ ಪಿಂಕಿ ಮತ್ತು ಇನ್ನೊಂದು ಮುಷ್ಣಿ ಇಲ್ಲೈತೆ. ಇವನು ಕಂಪ್ಲೀಟ್ ಬಿಡ್ರಿ, ಇವನು ತಿನ್ನೋದು ಮಲಗೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಇಷ್ಟು ಜನ. ಇನ್ನು ಕೆಳಗಡೆ ನೋಡೋಂಥದ್ದಾದರೆ ನಾವು ನಮ್ಮ ಅದಿರನ್ನು ನೋಡ್ಬೋದು ನೀವು. ಅವನು ಫುಲ್ ಬ್ಲೂ ಐಸ್, ನಿಮಗೆ ಗೊತ್ತವನು. ಈ ಥರ ನೀವು ಏನಾದರೂ ಮೇಂಟೈನ್ ಮಾಡಬೇಕು ಅಂತ ನೀವೇನಾದರೂ ನೋಡ್ತಾ ಇದ್ದರೆ ಕಂಪ್ಲೀಟ್ಲಿ ನಡೆಯೋ ರೀತಿ ನಿಮ್ಮನೆ ಪೆಟ್ ಸೇಫ್ ಆಗಿರಬೇಕು ಮೇಯ್ನು. ಮತ್ತು ಮಕ್ಕಳಿರಬಾರ್ದು, ಚಿಕ್ಕ ಮಕ್ಕಳು ಯಾರೂ ಇರಬಾರ್ದು. ಯಾಕಂದರೆ ಜಾಸ್ತಿ ಇನ್ಫೆಕ್ಷನ್ಗಳು ಆಗುತ್ತೆ. ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಹಾಗೇ ಆಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ನೀವೇನಾದರೂ ಏರ್ ಫಾಲು ಲಾಸ್ಟ್ ಟೈಮ್ ನೀವು ನೋಡಿದಾಗ ನಾನು ಕ್ಲೀನ್ ಮಾಡೋದೇ ಒಂದೊಂದು ದಿನ ಆಗೋಗೋದು ಅನಿಸ್ತು. ಈ ವಿಡಿಯೋದಲ್ಲಿ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಕಾಣಿಸ್ತಾ ಇತ್ತಿಲ್ಲ, ಎಲ್ಲೂ ಕೂದಲು ಎಲ್ಲೂ ಜಾಸ್ತಿ ಇಲ್ಲ. ಯಾಕಂದರೆ ಏರ್ ಫಾಲ್ ಕಂಪ್ಲೀಟಾಗಿ ಕಮ್ಮಿ ಆಗಿದೆ. ಏನಕ್ಕೆ ಇದೊಂದು ರೀಸನ್ ಅಂತ ಹೇಳ್ತೀನಿ ಅಂತಂದರೆ, ಮೇಯ್ನು ನೀವು ಕೊಡಬೇಕಾಗಿರೋಂಥದ್ದು ಬಿಸಿಲು. ಬೆಳಗಿಂದು ಎಳೆ ಬಿಸಿಲು ಅಂತ ಏನಿರುತ್ತೋ ಅದು ಬೆಳಕು ತುಂಬಾ ಮುಖ್ಯ. ಅದರಲ್ಲಂತ ಬರೋಂಥದ್ದನ್ನ ಎಳ್ಕೊಂಡೋಗು ಮೆಟಬಾಲಿಸಮ್ ಇರ್ಬೋದು, ಪ್ರತಿಯೊಂದೂ ಅದು ಇನ್ಕ್ರೀಸ್ ಮಾಡ್ಕೊಂಡು ಹೋಗುತ್ತೆ. ಬೆಕ್ಕುಗಳು ನ್ಯಾಚುರಲಾಗಿ ಸಿಗೋಂಥವು ಇವೆಲ್ಲ. ಏಯ್ ನೋಡಿ ಅವನು ತೀಟೆ ನನ್ನ ಮಗ ಇವನು. ನೆಕ್ಸ್ಟು ಏರ್ ಫಾಲ್ಗೆ ಇನ್ನೊಂದು ಏನು ಕಡಿಮೆ ಆಯಿತು ಅಂತಂದರೆ, ಲಾಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿದ್ದು omega-3 ಮತ್ತು omega-6 ಸಖತ್ತು ಲೂಸ್ ಅಂದರೆ ವೇಸ್ಟ್ ಅದು ಅಂಥ ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟಿದ್ದೆ. ಒಂದು ಸ್ವಲ್ಪ ಯಾರೋ ತಗೊಂಬಂದು ಕೊಡು ಅಂತಂದಿದ್ದಕ್ಕೆ ತಗೊಂಬಂದು ಅಂಥದ್ದು ಕೊಟ್ಟಿದ್ದ. ಇವತ್ತು ಈ ಸರಿ ನಾನು ಕಂಪ್ಲೀಟ್ಲಿ ಚೇಂಜ್ ಆಯಿತು. ಈಗ ಒಂಚೂರು ಏರ್ ಫಾಲು ನಾಯಲ್ಲೂ ಇಲ್ಲ, ಬೆಕ್ಕಲ್ಲೂ ಇಲ್ಲ. ನೋಡಿದ್ರಲ್ಲ ಈ ವಿಡಿಯೋ ತುಂಬ ಅಂದರೆ ಯಾವ್ಯಾವ ಥರ ಖರ್ಚು ಬರುತ್ತೆ ಅಂತ. ನಿಮ್ಮಲ್ಲಿ ಏನಾದರೂ ಒಂದು ಬೆಕ್ಕಿದ್ರೆ ನಿಮಗೆ ಜಾಸ್ತಿ ಖರ್ಚು ಅಂತ ಅನ್ಸಲ್ಲ. ಯಾಕಂದರೆ ಮಿನಿಮಮ್ ಒಂದು 500 to 800 rupees ಖರ್ಚಾಗುತ್ತೆ. ಯಾವ ರೀತಿ ಅಂತಂದರೆ ಒಂದು 350 rupees ಲಿಟರ್ ಸ್ಯಾಂಡ್ ಆಗುತ್ತೆ, ಒಂದು 200-300 ಫುಡ್ಗಾಗುತ್ತೆ. ಮ್ಯಾಕ್ಸಿಮಮ್ ನೀವು ಒಂದು ಸ್ವಲ್ಪ ರಾಯಲ್ ಕೆನಿನ್ ಆ ಥರ ಚೂಸ್ ಮಾಡ್ತೀರಾ ಅಂದರೆ ಒಂದು 2500-3000 ಆಗುತ್ತೆ. ಒಂದು 2 ಬೇಕಾದರೆ ಒಂದು 2000ದಿಂದ 2500 ಆಗುತ್ತೆ. ಇಷ್ಟೇ ಆಗೋಂಥದ್ದು. ಇವೆಲ್ಲ ನೀವೇನು ನೋಡ್ತಿದ್ದೀರಾ ಸಪ್ಲಿಮೆಂಟ್ಸ್ನ, ಇವೆಲ್ಲ ಒನ್ ಟೈಮ್ ತೊಗೊಂಡ್ರೆ ನೀವು 4 ತಿಂಗಳು 5 ತಿಂಗಳು ಬರೋಂಥದ್ದು. ಇದು ಒಂದು ಬೆಕ್ಕಿಗಾದರೆ. ಈ ಥರ 10-15 ಬೆಕ್ಕಿದ್ರೆ ಕಮ್ಮಿ ಆಗಿಬಿಡುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು. ನೋಡಿ ಮತ್ತು ಶೇರ್ ಮಾಡಿ.